ವಿಚಾರದ ತನಿಖೆ ಏನಿದೆಯಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾನೇನು ಹೇಳಕ್ಕಾಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಗೃಹ ಸಚಿವರಿಗೆ ಮನವಿ ಮಾಡಿದ್ದು ನೋಡಿಲ್ಲ, ಏನ್ ಹೇಳಿದ್ದಾರೆ ಕೇಳಿದ್ದಾರೆ ಅಂತ ನಾನ್ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೀನಿ ಅಂತ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆಯೇ ಮಾತಾಡ್ತಾ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಜೊತೆ ಹೋಲಿಕೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ರವಿ ಅವರನ್ನ ಬಂಧಿಸಿದ್ದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರನೂ ಒಂದೇ ತರ ನೋಡಕ್ ಆಗಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾರೆ. ನಾನು ನೋಡ್ಲಿಲ್ಲ ಯಾವುದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು ಔಷಧ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರುವುದಂದ್ರೆ ಬಿಜೆಪಿಯವರು ಹೇಳ್ತಿರೋದು, ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ ನೋಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ನಾನು ಆಡಳಿತ ಪಕ್ಷ ಮತ್ತು ನಾನು ಪ್ರತಿಪಕ್ಷ, ನನಗೆ ಒಂದೇ ರೀತಿಯ ನೋಡ್ಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಬದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವಿಚಾರದ ತನಿಖೆ ಏನಿದೆಯಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾನೇನು ಹೇಳಕ್ಕಾಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಗೃಹ ಸಚಿವರಿಗೆ ಮನವಿ ಮಾಡಿದ್ದು ನೋಡಿಲ್ಲ, ಏನ್ ಹೇಳಿದ್ದಾರೆ ಕೇಳಿದ್ದಾರೆ ಅಂತ ನಾನ್ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೀನಿ ಅಂತ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆಯೇ ಮಾತಾಡ್ತಾ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಜೊತೆ ಹೋಲಿಕೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ರವಿ ಅವರನ್ನ ಬಂಧಿಸಿದ್ದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರನೂ ಒಂದೇ ತರ ನೋಡಕ್ ಆಗಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾರೆ. ನಾನು ನೋಡ್ಲಿಲ್ಲ ಯಾವುದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು ಔಷಧ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದ್ರೆ ಬಿಜೆಪಿಯವರು ಹೇಳ್ತಿರೋದು, ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ ನೋಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ.
ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ತನಿಖೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ. ನಾನು ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ ನನಗೆ ಒಂದೇ ರೀತಿಯ ನೋಡ್ಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವಿಚಾರದ ತನಿಖೆ ಏನಿದೆಯಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾನೇನು ಹೇಳಕ್ಕಾಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಗೃಹ ಸಚಿವರಿಗೆ ಮನವಿ ಮಾಡಿದ್ದು ನೋಡಿಲ್ಲ, ಏನ್ ಹೇಳಿದ್ದಾರೆ ಕೇಳಿದ್ದಾರೆ ಅಂತ ನಾನ್ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೀನಿ ಅಂತ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆಯೇ ಮಾತಾಡ್ತಾ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಜೊತೆ ಹೋಲಿಕೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ರವಿ ಅವರನ್ನ ಬಂಧಿಸಿದ್ದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರನೂ ಒಂದೇ ತರ ನೋಡಕ್ ಆಗಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಆ ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾರೆ. ನಾನು ನೋಡ್ಲಿಲ್ಲ ಯಾವುದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು ಔಷಧ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ. ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರುವುದಂದ್ರೆ ಬಿಜೆಪಿಯವರು ಹೇಳ್ತಿರೋದು, ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ ನೋಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ. ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ತನಿಖೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ. ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ ನನಗೆ ಒಂದೇ ರೀತಿಯ ನೋಡ್ಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವಿಚಾರದ ತನಿಖೆ ಏನಿದೆಯಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾನೇನು ಹೇಳಕ್ಕಾಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಗೃಹ ಸಚಿವರಿಗೆ ಮನವಿ ಮಾಡಿದ್ದು ನೋಡಿಲ್ಲ, ಏನ್ ಹೇಳಿದ್ದಾರೆ ಕೇಳಿದ್ದಾರೆ ಅಂತ ನಾನ್ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೀನಿ ಅಂತ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆಯೇ ಮಾತಾಡ್ತಾ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಜೊತೆ ಹೋಲಿಕೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ರವಿ ಅವರನ್ನ ಬಂಧಿಸಿದ್ದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರನೂ ಒಂದೇ ತರ ನೋಡಕ್ ಆಗಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಆ ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾರೆ. ನಾನು ನೋಡ್ಲಿಲ್ಲ ಯಾವುದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು ಔಷಧ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ. ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದ್ರೆ ಬಿಜೆಪಿಯವರು ಹೇಳ್ತಿರೋದು, ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ ನೋಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ. ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ.
ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿ ಅವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ತನಿಖೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ. ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.